ಫಿಸಿಕ್ಸ್ ಅಲ್ಲಿ ಬಂದ್ರೆ ನಮಗೆ ನ್ಯೂಮ್ಯಾರಿಕಲ್ಸ್ ತುಂಬಾ ಕಾಟ. ನ್ಯೂಮ್ಯಾರಿಕಲ್ಸ್ ಬಂದು ತುಂಬಾ ಕಾಟ ಕೊಡುತ್ತೆ ಸರ್. ಎಷ್ಟೇ ನೋಡ್ಕೊಂಡು ಹೋದ್ರು ಹೊಸ ಒಂದು ನ್ಯೂಮ್ಯಾರಿಕಲ್ ಬರುತ್ತೆ, ಅದರಿಂದ ಆಲ್ರೆಡಿ ಕಲ್ತಿರೋದಿದೆಯಲ್ಲ ಎಲ್ಲ ಯೂಸೇ ಇಲ್ಲ ಅನ್ಸ್ಬಿಡತ್ತೆ. ಇದಕ್ಕೊಂದು ಸೊಲ್ಯೂಷನ್ ಏನಾದ್ರೂ ಇದೆಯಾ? ಪ್ರಿಪ್ರೇಟರಿ 3 ಆಗೋಯ್ತು, 1 2 3 ಆಲ್ಮೋಸ್ಟ್ ಪರವಾಗಿಲ್ಲ, ಮೀಡಿಯೋಕರ್ ಮಾಡಿದೀವಿ. ಬಟ್ ಫೈನಲ್ ಎಕ್ಸಾಮ್ಸ್ ನಲ್ಲಿ ಸೇಮ್ ಹಣೆ ಬರ ಆಗ್ಬಾರ್ದು, ಸೇಮ್ ಪರಿಸ್ಥಿತಿ ಬರಬಾರ್ದು ಅಂದ್ರೆ ವೆಲ್ ಹಿಯರ್ ಇಸ್ ಅ ಟ್ರಿಕ್. ಆಯ್ತಾ? ಇವತ್ತು SSLC ಸ್ಟೂಡೆಂಟ್ಸ್ಗೆ ದ ಫಾರ್ಮುಲೆ ಲಿಸ್ಟ್, ಫಾರ್ಮುಲಾ ಪ್ಲೂರಲ್. ಆಯ್ತಾ? ಯಾವೆಲ್ಲ ಫಾರ್ಮುಲೆ ಇದೆ? ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್, ಹ್ಯೂಮನ್ ಐ ಕಲರ್ಫುಲ್ ವರ್ಲ್ಡ್ ಮತ್ತು ಲೈಟ್ ರಿಫ್ಲೆಕ್ಷನ್, ರಿಫ್ರಾಕ್ಷನ್. ಆಯ್ತಾ? ಸೊ ಎಲ್ಲದನ್ನು ಹೇಳ್ತೀನಿ. ಯಾವ ರೀತಿ ನೆನ್ಪಿಟ್ಕೊಂಡ್ರೆ ಯಾವುದೇ ಕ್ವೆಶ್ಚನ್ ಬರಲಿ ತುಂಬಾ ಈಸಿಯಾಗೆ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಸಾಲ್ವ್ ಮಾಡ್ಬೋದು ಅಂತ ಇವತ್ತಿನ ದಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದೊಂದು ನೋಡಿ, ದಿಸ್ ವುಡ್ ರಿಯಲಿ ಸೆಟ್ ಯು ಅಪ್ ಫಾರ್ ಯುವರ್ ಫೈನಲ್ ಎಕ್ಸಾಮ್ಸ್. ಆಯ್ತಾ? ಸೊ ಇವತ್ತಿನ ಕ್ಲಾಸ್ ನಲ್ಲಿ ವಿ ವಿಲ್ ಸಿ ಒನ್ ಬೈ ಒನ್ ಆಲ್ ದಿ ಡಿಫ್ರೆಂಟ್ ಫಾರ್ಮುಲೆ, ಸ್ಟಾರ್ಟಿಂಗ್ ಫ್ರಮ್ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿಯಿಂದ ಶುರು ಮಾಡೋಣ. ಆಯ್ತಾ? ಸಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಲೆಕ್ಟ್ರಿಸಿಟಿಲಿ ನಮಗೆ ಗೊತ್ತಿರಬೇಕಾಗಿರುವಂತಹ ಫಾರ್ಮುಲಾ ಏನು ಅಂದ್ರೆ ದಟ್ ಇಸ್ Q is equal to NE. ಇದೇನು ಸರ್ Q is equal to NE ಅಂದ್ರೆ Q ಬಂದ್ಬಿಟ್ಟು ದಟ್ ಇಸ್ ಟೋಟಲ್ ಚಾರ್ಜ್. ಆಯ್ತಾ? ದಿಸ್ ಇಸ್ ದ ಟೋಟಲ್ ಚಾರ್ಜ್ ಅಂದ್ರೆ ದಟ್ ಈಸ್ ಮೆಜರ್ಡ್ ಇನ್ ಕೂಲಮ್ Q. ಆಯ್ತಾ? N ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಕರೆಕ್ಟ್? ದಟ್ ಈಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. E ಏನು ಸರ್ ಅಂದ್ರೆ is ವ್ಯಾಲ್ಯೂ 1.6 into 10 power minus 19 ಕೂಲಮ್. ಆಯ್ತಾ? ಸಿಂಪಲ್ ಆಗಿ ಒಂದು ಎಲೆಕ್ಟ್ರಾನ್ ಇದ್ರೆ ಇಷ್ಟು ಕೂಲಮ್ ಚಾರ್ಜ್ ಇರುತ್ತೆ, 2 ಎಲೆಕ್ಟ್ರಾನ್ ಇದ್ರೆ ಇಂಟು 2 ಮಾಡ್ತೀರಾ, 3 ಎಲೆಕ್ಟ್ರಾನ್ ಇದ್ರೆ ಇಂಟು 3 ಮಾಡ್ತೀರಾ, ಅಷ್ಟೇ ಕಣ್ರೋ. ಆಯ್ತಾ? ದಿಸ್ ಇಸ್ ದ ಬೇಸಿಕ್ ಫಾರ್ಮುಲಾ, ದ ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಆಯ್ತಾ? ಸಿ ಈಗ ಅವ್ರು ಕೇಳ್ತಾರೆ 2 ಎಲೆಕ್ಟ್ರಾನ್ಸ್ ಇಂದ ಎಷ್ಟು ಅಂತ. ಸೊ ಇದು 1 ಎಲೆಕ್ಟ್ರಾನ್ ಆಯ್ತಲ್ಲ, ಇಂಟು 2 ಮಾಡಿ ಅಷ್ಟೇ. 2 into 1.6 into 10 power minus 19 ಕೂಲಮ್ ಅಷ್ಟೇ. ದಿಸ್ ಇಸ್ ದ ಫಸ್ಟ್ ಫಾರ್ಮುಲಾ. ಸೆಕೆಂಡ್ ಫಾರ್ಮುಲಾ ಇಂಪಾರ್ಟೆಂಟ್ ಏನು ಸರ್? ಕರೆಂಟ್ ಇಸ್ ಈಕ್ವಲ್ ಟು Q by T. ಏನು ಹೇಳಿ? ಕರೆಂಟ್ ಇಸ್ Q by T. ಇದೇನು? Q ಅಂದ್ರೆ ಗೊತ್ತಾಯ್ತು, ದಟ್ ಈಸ್ ಟೋಟಲ್ ಚಾರ್ಜ್. ಇಷ್ಟು ಚಾರ್ಜ್ ಇಷ್ಟು ಟೈಮ್ ವರ್ಗು ಹೋದ್ರೆ ಎಷ್ಟು ಕರೆಂಟ್ ಇರುತ್ತೆ, ದಟ್ ಈಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್. ಹೌದಾ? ದಿಸ್ ಇಸ್ ಇಂಪಾರ್ಟೆಂಟ್. SI ಯೂನಿಟ್ ಏನು? ಕರೆಂಟ್ ಇಂದು ಆಂಪಿಯರ್. ಥರ್ಡ್ ಇಂಪಾರ್ಟೆಂಟ್ ಫಾರ್ಮುಲಾ. ವೋಲ್ಟೇಜ್ ಇಸ್ W by Q. ಹೌದಾ? ವೋಲ್ಟೇಜ್ ಅಂದ್ರೆ ನಮ್ಗೆ ಗೊತ್ತಿರೋದು ವಿಭವಾಂತರ. ಓಕೆ, ವಾಟ್ ಇಸ್ ದಿಸ್? ದಟ್ ಈಸ್ ವೋಲ್ಟೇಜ್. ಕನ್ನಡ ಮೀಡಿಯಂ ಅವ್ರಿಗೆ ದಟ್ ಈಸ್ ರೈಟ್, ದಟ್ ಈಸ್ ವಿಭವಾಂತರ. ಕ್ಲಿಯರಾ? ಎಸ್ ಸರ್. ನೆಕ್ಸ್ಟ್ ಫಾರ್ಮುಲಾ ಬಂದು ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಓಮ್ಸ್ ಲಾ. ಓಕೆ, ದಟ್ ಈಸ್ V is equal to IR. ಓಮಿನ ನಿಯಮ. ಅರ್ಥ ಆಯ್ತಾ? These are the basic formulae which we use. ಯಾವುದೇ ಕ್ವೆಶ್ಚನ್ ಬರಲಿ ಯೂನಿಟ್ ನೋಡ್ಕೊಳ್ಳಿ, ಯಾವುದೆಲ್ಲ ಫಾರ್ಮುಲಾ ನಮಗೆ ಹೆಲ್ಪ್ ಆಗುತ್ತೆ ನೋಡ್ಕೊಳ್ಳಿ, ಜಸ್ಟ್ ಅಪ್ಲೈ ಮಾಡೋದು. ಓಕೆ, ಸೊ 4 ಫಾರ್ಮುಲೆ ಆಯ್ತು ಸರ್. ಮಿಕ್ಕಿದೇನು? ಈಗ ಫಿಫ್ತ್ ಒನ್ ನೋಡಿದ್ರೆ ನಮಗೆ ಗೊತ್ತಿರೋ ಹಾಗೆ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ ಅಂದ್ರೆ ರೋಧ. ಓಕೆ, ಲುಕ್ ವೆರಿ ಕೇರ್ಫುಲಿ, ದಿಸ್ ಇಸ್ ರೆಸಿಸ್ಟೆನ್ಸ್ ಅಂಡ್ ಇಂಗ್ಲಿಷ್ ಮೀಡಿಯಂ ಯು ಆಲ್ರೆಡಿ ನೋ. ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕನ್ನಡದಲ್ಲಿ ಇದನ್ನ ರೋಧ ಅಂತೀವಿ. ಓಕೆ, ನೌ ವಾಟ್ ಇಸ್ ದಿಸ್ ಸಿಂಬಲ್ ಕಾಲ್ಡ್? ದಿಸ್ ಸಿಂಬಲ್ ಇಸ್ ಕಾಲ್ಡ್ ಆಸ್ RHO. ರೋ ಅಂತ ಕರಿತೀವಿ, ದಟ್ ಈಸ್ ರೆಸಿಸ್ಟಿವಿಟಿ. ಆಯ್ತಾ? ರೆಸಿಸ್ಟಿವಿಟಿ ಕನ್ನಡದಲ್ಲಿ ರೋಧಶೀಲತೆ. ಕರೆಕ್ಟ್? ದಟ್ ಈಸ್ ರೋಧಶೀಲತೆ. ಕರೆಕ್ಟಾ? ಹೌದು ಸರ್. ಅನದರ್ ಹೆಸರೇನು? ಇನ್ನೊಂದು ಹೆಸರಲ್ಲೂ ಕೇಳಬಹುದು, ಅದು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ. ಕನ್ಫ್ಯೂಸ್ ಆಗಬೇಡಿ, ಅದು ಒಂದೇನೆ. ಆಯ್ತಾ? ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಹೌದಾ? ರೆಸಿಸ್ಟೆನ್ಸ್. ಸೊ ದೀಸ್ ಆರ್ ದಿ ಓನ್ಲಿ ಫಾರ್ಮುಲೆ ಯು ರಿಕ್ವೈರ್. ಇನ್ನ ಎರಡಿದೆ, ಅದನ್ನು ಕೂಡ ಹೇಳ್ತೀನಿ, ತುಂಬಾ ಈಸಿಯಾಗಿ ಚಿಕ್ಕದಾಗೆ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ವಾಟ್ ಆರ್ ದಿ ಫಾರ್ಮುಲೆ ಲಿಸ್ಟ್ ಯು ಗೆಟ್ ಟು ಸಿ ಹಿಯರ್ ಅಂತಂದ್ರೆ Q is equal to NE, ಒಂದು ಫಾರ್ಮುಲಾ. I is Q by T, ಇನ್ನೊಂದು. V is W by Q. ಆಯ್ತಾ? ಮತ್ತೊಂದು. ಆಯ್ತಾ? ರೈಟ್. ನೆಕ್ಸ್ಟ್ V is equal to IR, ಮಗದೊಂದು. ರೈಟ್. ಇನ್ನೊಂದು R is equal to rho L by A. So these are the basic formulae what you should know in electricity. ಇನ್ನೂ ಇದೆ ಸರ್, ಯಾವುದು? ಸಿಂಪಲ್. ರೆಸಿಸ್ಟರ್ ನಮಗೆ ಸೀರೀಸ್ ನಲ್ಲಿ ಇದೆ ಅಂದ್ರೆ, ಓಕೆ,
ಸೀರೀಸ್ ಅಂದ್ರೆ ಏನು, ಸರಣಿ, ರೈಟ್? ಸೀರೀಸ್ ಇನ್ ದ ಸೆನ್ಸ್ ಕನ್ನಡ ಮೀಡಿಯಂ ಅವರಿಗೆ ಸರಣಿ. ಸರಣಿಯಲ್ಲಿ ರೆಸಿಸ್ಟರ್ಸ್ ನಾವು ಹೇಗೆ ಜಾಯಿನ್ ಮಾಡ್ತೀವಿ, ಒಂದಾದ್ಮೇಲೆ ಒಂದು ಜಾಯಿನ್ ಮಾಡ್ತೀವಿ. ಸೊ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಪ್ಪ ಅಂತಂದ್ರೆ ದ ಆರ್ ಈಕ್ವಿವೆಲೆಂಟ್ ವ್ಯಾಲ್ಯೂ ಬಂದು R1 ಪ್ಲಸ್ R2 ಅಂತ ಬರೀತೀರಾ. ಇನ್ನೂ 4-5 ರೆಸಿಸ್ಟರ್ಸ್ ಇದ್ರೆ R3 ಪ್ಲಸ್ R4 ಪ್ಲಸ್ R5 ಅಂತ ಬರೀತೀರಾ. ಓಕೆನಾ? ಫಸ್ಟ್ ಥಿಂಗ್. ನೆಕ್ಸ್ಟ್ 7th ಬಂದು ಪ್ಯಾರಲಲ್. ಓಕೆ, ಇಟ್ ಇಸ್ ಪ್ಯಾರಲಲ್. ಪ್ಯಾರಲಲ್ ಅಂದ್ರೆ ಏನು? ಪ್ಯಾರಲಲ್ ಅಂದ್ರೆ ಸಮಾಂತರ, ರೈಟ್? ದಟ್ ಇಸ್ ಸಮಾಂತರ. ಸಮಾಂತರದಲ್ಲಿ ರೋಧಗಳು ಯಾವ ರೀತಿ ಇರುತ್ತೆ? ದಟ್ ಈಸ್ ಕನೆಕ್ಟೆಡ್ ಲೈಕ್ ದಿಸ್, ಎಂಡ್ ಟು ಎಂಡ್ ಕನೆಕ್ಷನ್ ಇರುತ್ತೆ ಕಣ್ರಪ್ಪ, ಆಯ್ತಾ? ಸೊ ಇದನ್ನ ನಾವು ಮತ್ತೆ R3 R4 ಅಂತ ತಗೋಬಹುದು. ಓಕೆ, ಕನ್ಫ್ಯೂಸ್ ಆಗ್ತೀರಾ ಮೇಲಕ್ಕೆ ಕೆಳಗೆ ಅಂದ್ಬಿಟ್ಟು. ಸೊ 1/R ಇಕ್ವಿವೆಲೆಂಟ್ ಫಾರ್ಮುಲಾ ಬಂದು ಇಲ್ಲಿ ದಟ್ ಈಸ್ 1/R3 ಪ್ಲಸ್ 1/R4. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಫೈನಲ್ ಆಗಿ ರೆಸಿಪ್ರೋಕಲ್ ತಗೋಬೇಕು, ಆಯ್ತಾ? ದಿಸ್ ಇಸ್ ಒನ್ ಸ್ಟೆಪ್. ನೆಕ್ಸ್ಟ್ ಸರ್, ಈಗ 8th ಪವರ್ ಫಾರ್ಮುಲಾ. ಪವರ್ ಅಂದ್ರೆ ಸಾಮರ್ಥ್ಯ. ಓಕೆ, ಸಾಮರ್ಥ್ಯ. ಓಕೆ, ಅದು ನಿಮ್ ಫ್ರೆಂಡ್ ಸಾಮರ್ಥ್ಯ. ದಿಸ್ ಇಸ್ ಪವರ್. ಓಕೆ, ಸಾಮರ್ಥ್ಯ. ಪವರ್ ಫಾರ್ಮುಲಾ ಏನು ಸರ್? ಸಿಂಪಲ್ ಅಪ್ಪ. ಪವರ್ ಇಸ್ ಈಕ್ವಲ್ ಟು ವಿ ಇಂಟು ಐ, ಆಯ್ತಾ? ನಮಗ್ ಗೊತ್ತು ಸರ್, ಓಮ್ಸ್ ಲಾ ಪ್ರಕಾರ ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಗೊತ್ತು ಸರ್, ಹೌದಾ? ಹಾಗಿದ್ರೆ ಇಲ್ಲಿ ವೋಲ್ಟೇಜ್ ಇರೋ ಕಡೆ ಐ ಆರ್ ಹಾಕ್ಬಿಡು ನೋಡೋಣ. ವೋಲ್ಟೇಜ್ ಇರೋ ಕಡೆ ಐ ಆರ್ ಹಾಕ್ಬಿಡು. ಸೊ ಪವರ್ ವುಡ್ ಬಿ ವಿ ಇರೋ ಕಡೆ ಐ ಆರ್ ಹಾಕಿದ್ರೆ ಐ ಆರ್ ಇಂಟು ಇನ್ನೊಂದು ಐ ಇದೆಯಾ, ಹೌದಾ ಇಲ್ವಾ? ಐ ಇಂಟು ಐ ಏನಾಗುತ್ತೆ? ಐ ಸ್ಕ್ವಯರ್ ಆರ್. ದಿಸ್ ಇಸ್ ಅನದರ್ ಫಾರ್ಮ್. ಸರ್ ಇದೊಂದು ಗೊತ್ತಿದ್ರೆ ಸಾಕಲ್ವಾ, ಇದ್ಯಾಕ್ ಬೇಕು? ಸರಿ, ಅದೊಂದು ಗೊತ್ತಿದ್ರೆ ಓಮ್ಸ್ ಲಾ ತಗೊಂಡು ನೀನ್ ಬೇರೆ ಫೈಂಡ್ ಮಾಡ್ಬೋದು. ಆದ್ರೆ ಟೈಮ್ ಸೇವರ್ಸ್ ಈ ಮೂರು ನೋಡ್ಕೊಂಡಿದ್ಯಾ ಅಂದ್ರೆ ಎಕ್ಸಾಮ್ ನಲ್ಲಿ ಪಟ ಪಟ ಮಾಡ್ಬೋದು, ಸ್ಟೆಪ್ ಸೇವ್ ಆಗುತ್ತೆ. ಇನ್ನೊಂದು ಸರ್, ಈಗ ಪಿ ಇಸ್ ಈಕ್ವಲ್ ಟು ವಿ ಐ ಇದೆ, ಹೌದಾ? ಹೌದು ಸರ್. ಐ ಏನಂತ ಬರಿಬಹುದು ಇಲ್ಲಿ? ಓಮ್ಸ್ ಲಾ ಪ್ರಕಾರ ಐ ಬಂದು ವಿ ಬೈ ಆರ್ ಅಂತ ಬರಿಬಹುದಾ, ಹೌದಾ? ಎಸ್. ಸೊ ವಿ ಹಾಗೆ ಬರಿತೀನಿ, ಐ ಇರೋ ಕಡೆ ವಿ ಬೈ ಆರ್ ಬರೆದ್ರೆ ಪವರ್ ಬಂದ್ಬಿಟ್ಟು ನಮಗೆ ವಿ ಸ್ಕ್ವಯರ್ ಬೈ ಆರ್ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಫಾರ್ಮ್ಸ್ ಕಣ್ರಪ್ಪ. ಮತ್ತೆ ಇದೊಂದು, ಮತ್ತೊಂದು, ಮಗದೊಂದು. ಓಕೆ, ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪವರ್ ಅಂಡ್ ರೆಸಿಸ್ಟರ್, ಆಯ್ತಾ? ಸಿಂಪಲ್ ಅನ್ನಿಸ್ತಿದ್ಯಾ? ನಾನು ವಿತ್ ಪ್ರೂಫ್ ಹೇಳ್ತಾ ಇದ್ದೀನಿ. ಸಿಂಪಲ್ ಇದೆ ತಾನೆ? ಲಾಸ್ಟ್ 9 ಫಾರ್ಮುಲೆ 9 ಕಂಡ್ರೋ ಬೇಕಿರೋದು ನಿಮ್ಗೆ, 9 ಮ್ಯಾಕ್ಸಿಮಮ್ 10 ಜೂಲ್ಸ್. ಓಕೆ, ಜೂಲ್ಸ್ ಲಾ ಆಫ್ ಹೀಟಿಂಗ್ ಹೇಳಿ ಸರ್. ಓಕೆ, ಜೂಲ್ಸ್ ಲಾ ಆಫ್ ಹೀಟಿಂಗ್ ಫಾರ್ಮುಲಾ ಹೇಳಿ ಸರ್ ಅಂದ್ರೆ ನೋಡಿ, ಜೂಲ್ಸ್ ನ ಉಷ್ಣಾಂಶದ ನಿಯಮ ಪ್ರಕಾರ ಹೀಟ್ ಇಸ್ ಈಕ್ವಲ್ ಟು ಐ ಸ್ಕ್ವಯರ್ ಆರ್ ಟಿ, ಹೌದಾ? ಅಥವಾ ಹೆಚ್ ಇಸ್ ಈಕ್ವಲ್ ಟು ವಿ ಸ್ಕ್ವಯರ್ ಬೈ ಆರ್ ಇಂಟು ಟಿ, ಹೌದಾ? ಹೆಂಗೆ ಸರ್? ಹೌ ಇಸ್ ದಿಸ್ ಪಾಸಿಬಲ್ ಅಂದ್ರೆ ಇಟ್ ಇಸ್ just by the formula that is H is equal to I V I T, ಆಯ್ತಾ? ಈಗ ನೋಡಿ, H is equal to V I T ಫಾರ್ಮುಲಾ ಇದು ಡೆಫಿನೇಷನ್ ಪ್ರಕಾರ. ವಿ ಐ ಅಂದ್ರೆ ಏನು? ಪವರ್. ಪವರ್ ಕಡೆ ಐ ಸ್ಕ್ವೇರ್ ಆರ್ ಬರಿಬೋದಾ? ಎಸ್ ಸರ್. ಓಕೆ, ವಿ ಐ ಅಂದ್ರೆ ಏನು? ಇವಾಗಷ್ಟೇ ನೋಡಿದ್ವಲ್ಲ, ಪವರ್ ಅಲ್ವಾ? ನೋಡಿ, ಪವರ್ ಅಂದ್ರೆ ಏನು? ಪವರ್ ಇಸ್ ವಿ ಐ ಅಥವಾ ಐ ಸ್ಕ್ವೇರ್ ಆರ್ ಅಥವಾ ವಿ ಸ್ಕ್ವೇರ್ ಬೈ ಆರ್, ಅದನ್ನೇ ಬರೀತಿರೋದು. ಐ ಸ್ಕ್ವೇರ್ ಆರ್ ಆರ್ ವಿ ಸ್ಕ್ವೇರ್ ಬೈ ಆರ್, ಇದು ಜೂಲ್ಸ್ ಲಾ ಆಫ್ ಹೀಟಿಂಗ್. ತಿಳಿತಾ? ಎಸ್ ಸರ್. ನೆಕ್ಸ್ಟ್, ಆಯ್ತಾ? ಲಾಸ್ಟ್ ಮಕ್ಕಳ ಎನರ್ಜಿ. ಓಕೆ, ದಿಸ್ ಇಸ್ ಎನರ್ಜಿ, ಆಯ್ತಾ? ಎನರ್ಜಿಯಲ್ಲಿ ಕಮರ್ಷಿಯಲ್ ಯೂನಿಟ್ ಆಫ್ ಎನರ್ಜಿ ಬಗ್ಗೆ ಕೇಳ್ತಾರೆ. ಅದು ಯಾವ ರೀತಿ ಸರ್ ಅಂದ್ರೆ ಪವರ್ ಬಂದು ಇನ್ನೊಂದು ಫಾರ್ಮುಲಾ ಎನರ್ಜಿ ಬೈ ಟೈಮ್ ಅಪ್ಪ, ಆಯ್ತಾ? ನೀವು ಫೋಕಸ್ ಮಾಡಬೇಕಾಗಿರೋದು ಎನರ್ಜಿ ದಟ್ ಇಸ್ ಇನ್ ಕಿಲೋ ವ್ಯಾಟ್ ಅವರ್, ಆಯ್ತಾ? ಇಸ್ ಈಕ್ವಲ್ ಟು ಪವರ್ ಇಂಟು ಟೈಮ್ ಮಾಡಿ, ಪವರ್ ಇನ್ ಕಿಲೋ ವ್ಯಾಟ್ಸ್ ಮಾಡ್ತೀರಾ, ಟೈಮ್ ಇನ್ ಅವರ್ಸ್ ಮಾಡಿದ್ರೆ ನಿಮಗೆ ಕಿಲೋ ವ್ಯಾಟ್ ಅವರ್ ಬರುತ್ತೆ. ದಿಸ್ ಇಸ್ ದ ಯೂನಿಟ್ ಅಂತ ಕರಿತೀವಿ. ಅಂಡ್ ದಿಸ್ ಇಸ್ ಫಾರ್ ಹೌ ಮೆನಿ ಮಾರ್ಕ್ಸ್? 4 ಮಾರ್ಕ್ಸ್ ಕ್ವೆಶನ್ ಬರುತ್ತೆ ಇದ್ರ ಮೇಲೆ, ಆಯ್ತಾ? 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ. 1 ಕಿಲೋ ವ್ಯಾಟ್ ಅವರ್ ಇಸ್ ಈಕ್ವಲ್ ಟು ಎಷ್ಟು ಜೂಲ್ಸ್ ಅಂದ್ರೆ ನಮಗ್ ಗೊತ್ತು. ವ್ಯಾಟ್ಸ್ ಎಸ್ ಐ ಯೂನಿಟ್. ಕಿಲೋ ಅಂದ್ರೆ ಏನು? 1000, ಹೌದಾ? ವ್ಯಾಟ್ಸ್ ಯೂನಿಟ್.
ಎಸ್ ಯೂನಿಟ್ ಆಫ್ ಟೈಮ್ ಬಂದು ಅವರ್ಸ್ ಅಲ್ಲ, ಸೆಕೆಂಡ್. ಸೊ 1 hour ಅಲ್ಲಿ 3600 ಸೆಕೆಂಡ್ಸ್ ಇರುತ್ತೆ. ಸೊ ನಮಗೆ 1 ಯೂನಿಟ್ ಅಥವಾ 1 ಕಿಲೋವಾಟ್ ಅವರ್ ಬಂದು 3.6 ಇಂಟು ಸಿಂಪ್ಲಿಫೈ ಮಾಡಿ ಇದನ್ನ, ಓಕೆ, 1000 ಇಂಟು 3600 10 ಜೂಲ್ಸ್ ಬರುತ್ತೆ. ಈ 10 ಫಾರ್ಮುಲಾ ಬಿಟ್ಟು ಇನ್ ಯಾವುದೇ ಒಂದು ಫಾರ್ಮುಲಾ ಇಂದ ಕ್ವಶನ್ ಬರಲಿ, ನಾನು ನಿಮಗೆ ರೋಲ್ಸ್ ರಾಯ್ಸ್ ಕೊಡಿಸ್ತೀನಿ. ಓಕೆ ಸರ್, ನಿಜವಾದ ಮಾತಾಡಿ ಸರ್, ಏನ್ ಸರ್ ಇಷ್ಟೊಂದೆಲ್ಲ ಹೈಪ್ ಬಿಲ್ಡ್ ಮಾಡ್ತೀರಾ? ಬೇಡ, ಆಯ್ತು, ನನ್ ಕೈಲಾಗೋ ಐಫೋನ್ ಕೊಡಿಸ್ತೀನಿ, ಆಯ್ತಾ? ಇದಿಷ್ಟು ಫಾರ್ಮುಲೆ ಬಿಟ್ಟು ನಿಮ್ಗೆ ಸಿಲೆಬಸ್ ಇಂದ ಔಟ್ ಆಫ್ ದ ಕ್ವೆಶ್ಚನ್ ಬಂತು ಅಂದ್ರೆ either grace marks or iPhone. Comment in the live chat. Okay na? Okay, sure. So these are the only formulae what you get in the electricity. Nan bardirodu ashte alde I've bought the print of it as well. Okay, V is equal to IR. Idu series, parallel, potential, resistance, power, joules law of heating and charges. ನೋಟ್ ಮಾಡ್ಕೋಬಹುದು, ಸ್ಕ್ರೀನ್ ಶಾಟ್ ಕೂಡ ತಗೋಬಹುದು, ಆಯ್ತಾ? ನೆಕ್ಸ್ಟ್ ಬಂದ್ರೆ ಜೂಲ್ಸ್ ಲಾ ಆಫ್ ಹೀಟಿಂಗ್ ಕೂಡ ಇದೆ, ಡಿಫ್ರೆಂಟ್ ಫಾರ್ಮ್ಸ್ ಇದೆ, ನೋಡ್ಕೊಳ್ಳಿ ನಾನು ಹೆಂಗ್ ಡಿರೈವ್ ಮಾಡಿದ್ನೋ ದ ಸೇಮ್ ವೇ ಇಲ್ಲಿ ಕೊಟ್ಟಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಂದ ಏನ್ ಬರುತ್ತೆ ಅಂದ್ರೆ 0 ನ್ಯೂಮ್ಯಾರಿಕಲ್ಸ್. ಆದ್ರೆ ಒಂದೇ ಒಂದು MCQ ಕ್ವಶನಿಗೆ ನಾನು ಇದು ನೋಡಿದೆ, ಒಂದೇ ಒಂದು MCQ ಕ್ವಶನ್ ನಾನು ನೋಡಿದೆ. ಏನದು? ಸಾಲಿನಾಯ್ಡ್ ಗೊತ್ತಾ? ಸಾಲಿನಾಯ್ಡ್ ಇಸ್ ಲೈಕ್ ಸಮಥಿಂಗ್ ಲೈಕ್ ದಿಸ್, ಹೌದಾ? ಈ ಸಾಲಿನಾಯ್ಡ್ ನಲ್ಲಿ ಏನಂತಾರೆ? ಸುರಳಿ. ದಿಸ್ ಇಸ್ ದ ಲೂಪ್ಸ್, ಹೌದಾ? ಲೂಪ್ಸ್ ಅಂದ್ರೆ ಏನು? ದಿಸ್ ಇಸ್ ಸುರಳಿ. ಈ ನಂಬರ್ ಆಫ್ ಸುರಳಿನ ಹೆಚ್ಚಿದ್ರೆ ದ ನಂಬರ್ ಆಫ್ ಲೂಪ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನೆಟಿಕ್ ಸ್ಟ್ರೆಂತ್ ಅಂತ ಹೇಳ್ತೀವಿ, ಆಯ್ತಾ? ಇದು ಫ್ಲಕ್ಸ್ ಅಂತಾರೆ, ಅಷ್ಟೊಂದು ತಲೆ ಕೆಡ್ಸ್ಕೋಬೇಡಿ, ಸಿಂಪಲ್ ಆಗಿ ಮ್ಯಾಗ್ನೆಟಿಕ್ ಸ್ಟ್ರೆಂತ್ ಅನ್ಕೊಳ್ಳಿ, ಆಯ್ತಾ? ಮ್ಯಾಗ್ನೆಟಿಕ್ ಫೀಲ್ಡ್, ಓಕೆ, ಫೀಲ್ಡ್ ಸ್ಟ್ರೆಂತ್ ಅಂತ ಅನ್ಕೊಳ್ಳಿ. ದಿಸ್ ಇಸ್ LBA ಕ್ವಶನ್ ಅಲ್ಲಿ ಕೇಳಿದ್ರು, ಸೊ ವೆರಿ ಇಂಪಾರ್ಟೆಂಟ್ ಒನ್, ಆಯ್ತಾ? ಸೊ ಈ ಕ್ವಶನ್ ಏನಪ್ಪಾ ಅಂದ್ರೆ, ನೀವು ಈ ಸುರಳಿನ 10 ಪಟ್ಟು ಹೆಚ್ಚು ಮಾಡಿದ್ರೆ ಮ್ಯಾಗ್ನೆಟಿಕ್ ಸ್ಟ್ರೆಂತ್ ಏನಾಗುತ್ತೆ? 10 times ಹೆಚ್ಚಾಗುತ್ತೆ. ದಟ್ಸ್ ವಾಟ್ ದೇ ಆಸ್ಕ್ಡ್. ಆಲ್ರೈಟ್, ಎಸ್ ಸರ್. ನೆಕ್ಸ್ಟ್ ಚಾಪ್ಟರ್ ಬಂದು ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ. ಓಕೆ, ಸೊ ಇನ್ ದಿಸ್ ಐ ಆಮ್ ಗೋನಾ ಟೆಲ್ ಯು, ನಮಗೆ ಲಾಸ್ ಆಫ್ ರಿಫ್ಲೆಕ್ಷನ್, ಓಕೆ, ಲಾಸ್ ಆಫ್, ಓಕೆ, ರಿಫ್ಲೆಕ್ಷನ್ ಅಂದ್ರೆ ಪ್ರತಿಫಲನದ ನಿಯಮಗಳು. ಓಕೆ, ದಟ್ ಇಸ್ ಪ್ರತಿಫಲನ, ಕರೆಕ್ಟಾ? ರೈಟ್, ಎಸ್, ಹೌದು ಸರ್. ಏನ್ ಹೇಳುತ್ತೆ? ದಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ದಿ ಆಂಗಲ್ ಆಫ್ ರಿಫ್ಲೆಕ್ಷನ್, ಹೌದಾ? ದಿಸ್ ಇಸ್ ದ ಫಸ್ಟ್ ಎವರ್ ಲಾ ಆಫ್ ರಿಫ್ಲೆಕ್ಷನ್. ನ್ಯೂಮ್ಯಾರಿಕಲ್ ಕೇಳ್ತಾರೆ, ತುಂಬಾ ಸಿಂಪಲ್ ಆಗಿ ಕೇಳ್ತಾರೆ, ಆಯ್ತಾ? ನೆಕ್ಸ್ಟ್ ಸ್ನೆಲ್ಸ್ ಲಾ ಬಗ್ಗೆ ಕೇಳ್ತಾರೆ. ಇದು ವಕ್ರೀಭವನದ ನಿಯಮದ ಒಂದು ರೀತಿ, ದಟ್ ಇಸ್ ದ ಸ್ನೆಲ್ಸ್ ಲಾ, ಆಯ್ತಾ? ವಕ್ರೀಭವನದ ನಿಯಮವೇನು? ಇನ್ಸಿಡೆಂಟ್ ಲೈಟ್ ರೇ, ಹೌದಾ, ಇಟ್ ಮೇಕ್ ಸರ್ಟನ್ ಆಂಗಲ್ ವಿತ್ ನಾರ್ಮಲ್ ಅಂದ್ರೆ a perpendicular drawn at the interface of two media ಅಂದ್ರೆ ಲಂಬ, ಆಯ್ತಾ? ಈಗ it makes certain angle. When you take this sine of the angle of incidence to sine of angle of refraction, that is a constant. ಈ ಕಾನ್ಸ್ಟೆಂಟ್ ಮತ್ತೇನಿಲ್ಲ, ವಕ್ರೀಭವನ ಸೂಚ್ಯಾಂಕ, that is refractive index. Got it? So what type of questions we can expect, sir? ಅಂದ್ರೆ see this, refraction of light, this is refractive index. Okay, ಕನ್ನಡ ಮೀಡಿಯಂ ಅವ್ರಿಗೆ ಏನಂತ ಹೇಳ್ತೀವಿ ಇದನ್ನ? This is okay, ವಕ್ರೀಭವನ ಸೂಚ್ಯಾಂಕ, ಕರೆಕ್ಟ್? ದಟ್ ಇಸ್ ಸೂಚ್ಯಾಂಕ. ಸರ್ ಹೇಗೆ ನೆನ್ಪಿಟ್ಕೊಳ್ಳೋದು? ಓಕೆ, ಸಿಂಪಲ್. ನಾವು ದ ಫಾರ್ಮುಲಾ ಇಸ್ ಕ್ವೈಟ್ ಸಿಂಪಲ್. ನಿಮಗೆ ಇಲ್ಲಿ ಲೈಟ್ ರಿಫ್ರಾಕ್ಷನ್ ಅಲ್ಲಿ ಬೇಕಿರೋದು 2 ಫಾರ್ಮುಲಾ, ಆಯ್ತಾ? ಫಸ್ಟ್ ಒನ್, ರಿಫ್ರಾಕ್ಟಿವ್ ಇಂಡೆಕ್ಸ್ absolute refractive index is speed of light in vacuum by speed of light in medium ಅಂತ ಹೇಳ್ತೀವಿ, ಆಯ್ತಾ? ಈಗ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಎಷ್ಟು ಅಂತ ಕೊಟ್ಟಿರಲ್ಲ, 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ನೀವು ತಿಳ್ಕೋಬೇಕು. ದಿಸ್ ಇಸ್ ಏರ್ ಆರ್ ವ್ಯಾಕ್ಯೂಮ್ ಅಷ್ಟೇ. ಈಗ ವಕ್ರೀಭವನ ಸೂಚ್ಯಾಂಕ ಬಿಟ್ವೀನ್ 2 ಮೀಡಿಯಮ್ಸ್ ಅಂದ್ರೆ ವಿ ಗೋನಾ ಕಾಲ್ ಇಟ್ ಆಸ್ ರಿಲೇಟಿವ್, ಆಯ್ತಾ? ಏನು? ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಆಯ್ತಾ? ಇದು ವಕ್ರೀಭವನ, ರೈಟ್? ವಕ್ರೀಭವನ ಸೂಚ್ಯಾಂಕ, ಕ್ಲಿಯರ್? ದಟ್ ಇಸ್ ವಕ್ರೀಭವನ
ಸೂಚ್ಯಾಂಕ. ಕ್ಲಿಯರ್? ಎಸ್ ಸರ್. ಇದೇನು ಸರ್ ಅಂದ್ರೆ ವೆರಿ ಸಿಂಪಲ್. ದಟ್ ಈಸ್ n1 by n2 is equal to v2 by v1. ಹೆಂಗ್ ಬಂತು? ನಮ್ಮ ಸ್ಪೀಡ್ ಆಫ್ ಲೈಟ್ ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂ ಹೋಗುತ್ತೆ ಅಂದ್ರೆ ಚೇಂಜ್ ಆಗುತ್ತೆ. ದ ಸ್ಪೀಡ್ ಆಫ್ ಲೈಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು refractive index. Refractive index 1 is proportional to speed of light in second medium. Refractive index 2 inversely proportional to speed of light in first medium. Okay, idu derivation ge innond video ಮಾಡ್ತೀನಿ. Okay, for now you should know the formulae. Derivation another video. ಆಯ್ತಾ? ನೆಕ್ಸ್ಟ್ ಇನ್ನ ಸರ್ ನಮಗೆ ಗೊತ್ತು ಇದರಲ್ಲಿ ಇಷ್ಟೇ ಅಲ್ಲದೆ ನಮಗೆ ಲೆನ್ಸ್ ಫಾರ್ಮುಲಾ, ಮಿರರ್ ಫಾರ್ಮುಲಾ, ಮ್ಯಾಗ್ನಿಫಿಕೇಶನ್ ಬರುತ್ತೆ. ಐ ಆಮ್ ಗೋಯಿಂಗ್ ಟು ಟೆಲ್ ದಟ್. ಸೈನ್ ಕನ್ವೆನ್ಷನ್ಸ್ ನಿಮಗೆ ಗೊತ್ತೇ ಇದೆ. ನ್ಯೂಮ್ಯಾರಿಕಲ್ಸ್ ಮಾಡೋಬೇಕಾದ್ರೆ ಸೈನ್ ಕನ್ವೆನ್ಷನ್ಸ್ ಫಾರ್ ಮಿರರ್ಸ್ ಅಂಡ್ ಲೆನ್ಸ್ ತಗೊಂಡಿಲ್ಲ ಅಂದ್ರೆ ಪಕ್ಕ ಆನ್ಸರ್ ರಾಂಗ್ ಬರುತ್ತೆ, ಅದಂತೂ ಫಿಕ್ಸ್. ಆಯ್ತಾ? ಬಿ ವೆರಿ ಕೇರ್ಫುಲ್. ಸೊ ಇದು ನಿಮಗೆ ಗೊತ್ತು, ನಾನು ಜಾಸ್ತಿ ಹೇಳಲ್ಲ. ಇನ್ಸಿಡೆಂಟ್ ಲೈಟ್ ರೇ ಯಾವ ರೀತಿ ಹೋಗ್ತಿದೆ? ದ ಇನ್ಸಿಡೆಂಟ್ ಲೈಟ್ ರೇ ಇಸ್ ಗೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ನೀವು ಇದೇ ಡೈರೆಕ್ಷನ್ ನಲ್ಲಿ ಮೆಜರ್ ಮಾಡಿದ್ರೆ ಪಾಸಿಟಿವ್. ಫಾರ್ ಎಕ್ಸಾಂಪಲ್ ಇದು ಯಾವ ಮಿರರು? ಕಾನ್ವೆಕ್ಸ್ ಮಿರರು, ಪಿನ ದರ್ಪಣ. So the focal length is what from pole in the light ಹೋಗೋ ಡೈರೆಕ್ಷನ್ ಅಲ್ಲಿ ಹೋದ್ರೆ ಫೋಕಲ್ ಲೆಂತ್ ಸಿಗುತ್ತೆ. ಸೊ ದಟ್ ಈಸ್ ಪಾಸಿಟಿವ್ ಬಿಕಾಸ್ ರೈಟ್ ಸೈಡ್ ಇದೆ ಅಂತಲ್ಲ, ಸೇಮ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ರೇ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಪೋಸಿಟ್ ಸೈಡ್ ನೀವು ಮೆಜರ್ ಮಾಡಿದ್ರೆ ನೆಗೆಟಿವ್. ಆಯ್ತಾ? ಈಗ ಫಾಸ್ಟ್ ಆಗಿ ಕ್ವಿಕ್ ಆಗಿ ಮ್ಯಾಗ್ನಿಫಿಕೇಶನ್, ಲೆನ್ಸ್ ಫಾರ್ಮುಲಾ ಎಲ್ಲ ಪಟ ಪಟ ಹೇಳ್ಬಿಡಿ ಸರ್ ಅಂದ್ರೆ ಓಕೆ ನಿಮ್ಗೋಸ್ಕರನೇ ಹೇಳ್ತೀನಿ. ಸೊ ಯು ಗಾಟ್ ಟು ಜಸ್ಟ್ ಕಾನ್ಸಂಟ್ರೇಟ್. ಓಕೆನಾ? ಫಾಸ್ಟ್ ಆಗಿ ಮಾಡೋಣ. ಈ ಒಂದೇ ಬೋರ್ಡ್ ಅಲ್ಲಿ ಬರೀತೀನಿ ನೋಡಿ. ಓಕೆ, ಫಸ್ಟ್ ಕಾನ್ ಕೇವ್ ಮಿರರ್. ಏನ್ ಹೇಳಿ? ಕಾನ್ ಕೇವ್ ಮಿರರ್. ನೆಕ್ಸ್ಟ್ ಕಾನ್ ವೆಕ್ಸ್ ಮಿರರ್. ಕ್ಲಿಯರಾ? ಎಸ್ ಸರ್. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಕಾನ್ ವೆಕ್ಸ್ ಲೆನ್ಸ್. ಆಯ್ತಾ? ಕನ್ನಡದಲ್ಲೂ ಬರೀತೀನಿ. ನೆಕ್ಸ್ಟ್ ಕಾನ್ ಕೇವ್ ಲೆನ್ಸ್. ಕ್ಲಿಯರಾ? ಎಸ್ ಸರ್. ಈಗ ವೆರಿ ಸಿಂಪಲ್. ಕಾನ್ಕೇವ್ ಮಿರರ್ ಬಂದು ನಮಗೆ ಈ ರೀತಿ ಇರುತ್ತೆ. ಓಕೆ, ದಿಸ್ ಇಸ್ ಹೌ ಕಾನ್ಕೇವ್ ಮಿರರ್ ಇಸ್. ರಿಫ್ಲೆಕ್ಷನ್ ಹ್ಯಾಪನ್ಸ್ ಇನ್ ದ ಕೇವ್ ಪಾರ್ಟ್. ಕಾನ್ವೆಕ್ಸ್ ಮಿರರ್ ಬಂದು ದ ರಿಫ್ಲೆಕ್ಷನ್ ಹ್ಯಾಪನ್ಸ್ ಅಟ್ ದ ಬಲ್ಜ್ ಪಾರ್ಟ್. ಕಾನ್ವೆಕ್ಸ್ ಲೆನ್ಸ್ ಬಂದು ಇಟ್ ಇಸ್ ಲೈಕ್ ದಿಸ್. ಕಾನ್ಕೇವ್ ಲೆನ್ಸ್ ಬಂದು ಇಟ್ ಇಸ್ ಲೈಕ್ ದಿಸ್. ಎಸ್, ಟಿಲ್ ಹಿಯರ್ ಇಸ್ ಇಟ್ ಕ್ಲಿಯರ್? ಎಸ್ ಸರ್, ಇದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಈಗ ವಾಟ್ ಯು ಕಾಲ್ ದಿಸ್ ಲೆನ್ಸಸ್? ಕನ್ನಡ ಮೀಡಿಯಂ ಅಲ್ಲಿ ಕಾನ್ಕೇವ್ ಮಿರರ್ ಅಂದ್ರೆ ನಿಮ್ನ ದರ್ಪಣ. ದಟ್ ಇಸ್ ನಿಮ್ನ ದರ್ಪಣ. ದರ್ಪಣ ಗೊತ್ತು, ಇದು ಪೀನ ದರ್ಪಣ. ಓಕೆ, ನಿಮ್ನ ಪೀನ ಏನಿದು? ದರ್ಪಣ. ಕರೆಕ್ಟ್, ದರ್ಪಣ. ನೆಕ್ಸ್ಟ್ ಇದೇನಿದು? ಪೀನ ಮಸೂರ. ದಟ್ ಇಸ್ ಪೀನ ಮಸೂರ. ರೈಟ್, ಮಸೂರ. ಇದು ನಿಮ್ನ ಮಸೂರ. ರೈಟ್, ನಿಮ್ನ ಮಸೂರ. ಕ್ಲಿಯರ್? ಎಸ್ ಸರ್, ನಿಮ್ನ ಮಸೂರ. ಈಗ ನಮಗೆ ಫಾರ್ಮುಲಾ ಕೊಡಿ ಸರ್. ಸಿಂಪಲ್. ನಮಗೆ ಗೊತ್ತು ಫೋಕಸ್ ಇಲ್ಲಿ ಬರುತ್ತೆ. ಸೊ ದ ಸಂಗಮ ದೂರ ಇಸ್ ನೆಗೆಟಿವ್ ಫಾರ್ ಕಾನ್ಕೇವ್ ಮಿರರ್. ಫಾರ್ ಕಾನ್ವೆಕ್ಸ್ ಮಿರರ್ ದ ಫೋಕಲ್ ಲೆಂತ್ ಇಸ್ ಪಾಸಿಟಿವ್. ಹೌದಾ? ಸಿಮಿಲರ್ಲಿ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ಗೆ ಸಂಗಮ ದೂರ ಫೋಕಲ್ ಲೆಂತ್ ಪಾಸಿಟಿವ್ ಇರುತ್ತೆ. ಕಾನ್ಕೇವ್ ಲೆನ್ಸ್ಗೆ ಫೋಕಲ್ ಲೆಂತ್ ನಮಗೆ ನೆಗೆಟಿವ್ ಇರುತ್ತೆ. ಕ್ಲಿಯರಾ? ಎಸ್ ಸರ್. ಎಫ್ ಅಂದ್ರೆ ಏನು? ಎಫ್ ಇಸ್ ನಥಿಂಗ್ ಬಟ್ ಸಂಗಮ ದೂರ. ರೈಟ್, ಕ್ಲಿಯರ್? ಎಸ್, ದಿಸ್ ಇಸ್ ಸಮಥಿಂಗ್ ವಿಚ್ ಯು ಶುಡ್ ನೋ. ಸರಿ ಸರ್, ಇನ್ನ ನಮಗೆ ಫಾರ್ಮುಲಾ ಸಿಕ್ಕಿಲ್ವಲ್ಲ ಸರ್? ನೋಡಿ, ಮ್ಯಾಗ್ನಿಫಿಕೇಶನ್ ಅಂಡ್ ಲೆನ್ಸ್ ಫಾರ್ಮುಲಾ ಹೇಳ್ಬಿಡ್ತೀನಿ. ಮಿರರ್ ಫಾರ್ಮುಲಾ ಬಂದು 1 by ಫೋಕಲ್ ಲೆಂತ್ ಇಸ್ 1 by v ಪ್ಲಸ್ 1 by u. ಪ್ಲಸ್ ಬರುತ್ತೆ, ನೆನ್ಪಿಡ್ಕೋಬೇಕು. ಲೆನ್ಸ್ ಮಸೂರಕ್ ಬಂದ್ರೆ 1 by v, 1 by f ಇಸ್ 1 by v ಮೈನಸ್ 1 by u ಬರುತ್ತೆ. ಕ್ಲಿಯರಾ? ಎಸ್ ಸರ್. ನೆಕ್ಸ್ಟ್ ಮ್ಯಾಗ್ನಿಫಿಕೇಶನ್ ತುಂಬಾ ಸಿಂಪಲ್. ಇಲ್ಲಿ ಮ್ಯಾಗ್ನಿಫಿಕೇಶನ್ ಅಂದ್ರೆ hi by ho, ಬಟ್ ಇಟ್ ಇಸ್ v by u. ಹೌದಾ? ಮೈನಸ್ v by u. ಇಲ್ಲಿಗೆ ಬಂದ್ರೆ ಮ್ಯಾಗ್ನಿಫಿಕೇಶನ್ ಅಗೈನ್ m is hi by ho. ಓಕೆ, ಆದ್ರೆ ಇಟ್ ಇಸ್ ಜಸ್ಟ್ ಪ್ಲಸ್ v by ಪ್ಲಸ್ u. ಪ್ಲಸ್ ಏನ್ ಬರಿಬೇಕಾಗಿಲ್ಲ. ಓಕೆ, v by u ಅಂತ ಬರೆದ್ರು ಸಾಕು. ಓಕೆ, ದಟ್ ಈಸ್ v by u. ಸಿಂಪಲ್. ಎಸ್ ಸರ್.
ಎರಡಕ್ಕೂ ಮ್ಯಾಗ್ನಿಫಿಕೇಶನ್ ರೂಲ್ ಸೇಮ್ ಇದೆ. ಇಫ್ ದ ಮ್ಯಾಗ್ನಿಫಿಕೇಶನ್ ಮಾಡ್ಯುಲಸ್ ಇಸ್ ಲೆಸ್ ದ್ಯಾನ್ 1, ಇಫ್ ದ ಮಾಡ್ಯುಲಸ್ ಆಫ್ ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ ಟು 1, ಇಫ್ ದ ಮಾಡ್ಯುಲಸ್ ಆಫ್ ಮ್ಯಾಗ್ನಿಫಿಕೇಶನ್ ಇಸ್ ಗ್ರೇಟರ್ ದ್ಯಾನ್ 1. ಹೌದಾ? ಸೊ ಲೆಸ್ ದ್ಯಾನ್ 1 ಇತ್ತು ಅಂದ್ರೆ ಪ್ರತಿಬಿಂಬ ವಸ್ತುವಿಗಿಂತ ಚಿಕ್ಕದಾಗಿರುತ್ತೆ. ಇಮೇಜ್ ಇಸ್ ಸ್ಮಾಲರ್ ದ್ಯಾನ್ ಆಬ್ಜೆಕ್ಟ್. ಇಸ್ ಈಕ್ವಲ್ ಟು 1 ಅಂದ್ರೆ ಹೈಟ್ ಆಫ್ ಇಮೇಜ್ ಇಸ್ ಈಕ್ವಲ್ ಟು ಹೈಟ್ ಆಫ್ ಆಬ್ಜೆಕ್ಟ್ ಇರುತ್ತೆ. ಗ್ರೇಟರ್ ದ್ಯಾನ್ 1 ಅಂದ್ರೆ ಹೈಟ್ ಆಫ್ ಇಮೇಜ್ ಪ್ರತಿಬಿಂಬ ವಸ್ತುವಿಗಿಂತ ದೊಡ್ಡದಾಗಿರುತ್ತೆ. Only this you should know, okay, and be careful. Less than 1 andre 0.5, 0.7, that is less than 1, okay, not -3, -4. Magnification alli, okay, minus bantu andre that is real image. All real images are inverted. Magnification alli namage plus bantu antandre that is erect image, that is all virtual images are erect image. Ashte bekirodu only these formulae. ಸೊ ಫಾಸ್ಟ್ ಆಗಿ 20 ಮಿನಿಟ್ಸ್ ಅಲ್ಲಿ ನಾವು ಎಲ್ಲಾ ಫಾರ್ಮುಲಾ ಲಿಸ್ಟ್ ನೋಡಿದೀವಿ. ಕಂಪ್ಲೀಟ್ ಡಿರೈವೇಶನ್ ಬೇಕು ಅಂದ್ರೆ ಇನ್ನೊಂದು ಚಾಪ್ಟರ್ ನಲ್ಲಿ, ನ್ಯೂಮ್ಯಾರಿಕಲ್ಸ್ ಬೇಕು ಅಂದ್ರೆ ಇನ್ನೊಂದು ಚಾಪ್ಟರ್ ನಲ್ಲಿ, ಅಂಡ್ ಫೈನಲಿ ವಿ ಆರ್ ಎಂಡಿಂಗ್ ದಿಸ್ ಸೆಷನ್ ಹಿಯರ್. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ಟು ಸ್ಕೋರ್. ಐ ಆಮ್ ಗೋನಾ ಟೆಲ್ ಯು ಒನ್ಸ್ ಮೋರ್ ಟು ಸ್ಕೋರ್. ಹೌದಾ? 90+. ಓಕೆ, ನೀವೇನ್ ಮಾಡಬೇಕು, LBA ಸೀರೀಸ್ ನೋಡಿ ಆಯ್ತಾ, ಪ್ಲಸ್ ಪ್ರಿಪರೇಟರಿ 1, 2 and 3 ಮ್ಯಾರಥಾನ್ ನೋಡಿದ್ರೆ ಸಾಕು. ಓಕೆ ಓಕೆ, ಇನ್ ಅವರ್ ಓನ್ ಚಾನೆಲ್. ಆ ಚಾನೆಲ್ ಹೆಸರೇನು? ದಟ್ ಇಸ್ PW ಕನ್ನಡ, ರೈಟ್? PW ಕನ್ನಡ 8, 9, 10 ನೋಟ್ಸ್ ಬೇಕು ಸರ್. ನೋಟ್ಸ್ ಏನ್ ಮಾಡೋಣ? ಓಕೆ, ಸೊ ದ ನೋಟ್ಸ್ ಇಸ್ ಅವೈಲೇಬಲ್ ಇನ್ ದ ವಾಟ್ಸ್ಆಪ್ ಚಾನೆಲ್. ಓಕೆ, ವಾಟ್ಸ್ಆಪ್ ಚಾನೆಲ್, and the channel link is CHANNEL ಅಲ್ಲ, the channel link is available in bio. ಆಯ್ತಾ? ಸೊ ಆಲ್ ದ ವೆರಿ ಬೆಸ್ಟ್ ಮಕ್ಕಳ. ಇಷ್ಟು ನೋಡ್ಕೊಳ್ಳಿ. ಇಷ್ಟನ್ನ ಪರ್ಫೆಕ್ಟ್ ಆಗಿ ಯಾವುದೇ ನಂಬರ್ ಕೊಟ್ಲಿ ಎಲ್ಲೇ ಹಾಕ್ಬೋದು. ನಿಮಗೆ ಗೊತ್ತು, ಯಾವುದೇ ನಂಬರ್ ಕೊಟ್ಟರು ಎಲ್ಲೆಲ್ಲೋ ಹಾಕ್ಬೇಡಿ, ಎಲ್ಲೇ ಹಾಕ್ಬೇಕು ಅಂತ ಗೊತ್ತು. ಸೊ ಆಲ್ ದ ವೆರಿ ಬೆಸ್ಟ್. ಸಿ ಯು ಇನ್ ಅನದರ್ ಲೆಕ್ಚರ್. ಫಿಸಿಕ್ಸ್ ಅಲ್ಲಿ, ಕೆಮಿಸ್ಟ್ರಿಯಲ್ಲಿ, ಮ್ಯಾಥ್ಸ್ ಅಲ್ಲಿ, ಬಯೋಲಿ ಪಕ್ಕ. ಇನ್ಫ್ಯಾಕ್ಟ್ ಸೋಷಿಯಲ್, ಕನ್ನಡ, ಇಂಗ್ಲಿಷ್ ನಲ್ಲಿ ಎಲ್ಲಾನು ಧೂಳೆಬ್ಬರಿಸ್ತೀರಾ ಅಂತ ಗೊತ್ತು. ಸಿ ಯು ಆಲ್.